ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ಈರುಳ್ಳಿ ಹೂವು ಮತ್ತು ಹಸಿ ಕಡಲೆಕಾಳನ್ನು ಉಪಯೋಗಿಸಿ ವಡೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹಸಿ ಕಡಲೆಕಾಳು ಗಿಡದಲ್ಲಿ ಬರುತ್ತಲ್ಲ, ಅದು ನೆನೆಸಿರೋದಲ್ಲ, ಹಸಿ ಕಡಲೆಕಾಳನ್ನು ಉಪಯೋಗಿಸ್ಕೊಂಡು ವಡೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ ನಾನು. ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ, ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ಒಂದು 3 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಸ್ವಲ್ಪ ಹಾಗೆ ಹಾಕ್ಕೊಳ್ತಾ ಇದ್ದೇನೆ, ಬೇಡಾದರೆ ಬಿಡ್ಬೋದು. ಇದನ್ನು ನೀರು ಹಾಕದೆ ತರ್ತರಿಯಾಗಿ ರುಬ್ಕೊಬರ್ಬೇಕು ಈ ಥರ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದನ್ನು ಹಾಕಿ ಹಾಗೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಬರ್ಬೇಕು ನೋಡಿ. ಈ ಥರ ಅದು ಬಾಯಲ್ಲಿ ಸಿಗಬೇಕು, ಆ ಥರ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಬಂದಿದೆ, ತರ್ತರಿಯಾಗಿರಬೇಕು. ಲಾಸ್ಟಲ್ಲಿ ಒಂದು ಸ್ವಲ್ಪ ನಾವು ಹಾಕಿದ್ದೆ ಕಾಳು ಇದೆಯಲ್ಲ, ಅದು ಎಕ್ಸ್ಟ್ರಾ ದಪ್ಪ ಇರಬೇಕು ಸ್ವಲ್ಪ. ಇದು ನೀರುಳ್ಳಿ ಹೂವು, ನಾವು ನೀರುಳ್ಳಿ ಗಣಿ ಅಂತ ಹೇಳ್ತೀವಿ, ಕೆಲವೊಬ್ರು ನೀರುಳ್ಳಿ ತಪ್ಪಲು ಅಂತ ಹೇಳ್ತಾರೆ. ಇದನ್ನು ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಇದು ಮೇಲ್ಗಡೆದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಹಾಳಾಗಿದ್ದೆಲ್ಲ ಬಿಸಾಡಿ ಚೆನ್ನಾಗಿ ತೊಳ್ಕೊಂಡು ಬಂದು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಹೂವನ್ನು ಯಾವುದಕ್ಕಾದರೂ ಬಳಸಿ ಮಾಡ್ಕೋಬೋದು ನೋಡಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಷ್ಟು ಇಷ್ಟು ಅಂತಲ್ಲ, ನೀವು ತಿನ್ನೋರಾದರೆ ಬೇಕಾದಷ್ಟು ಹಾಕ್ಕೊಂಡು ಕರಿಬೇವು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು. ನೀರುಳ್ಳಿ ಹೂವನ್ನು ಬೇಕಾದಷ್ಟು ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ರುಬ್ಬಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಉಪಯೋಗಿಸ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜು ನೀರುಳ್ಳಿ ಚಿಕ್ಕದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀರುಳ್ಳಿ ಹೂವನ್ನೇ ಜಾಸ್ತಿ ಹಾಕೋಬೋದು ನೀವು, ಈ ಥರ ನೀರುಳ್ಳಿ ಬೇಡ ಅಂತಂದರೆ. ಸಂಜೆ ಟೀಗೆ ಮಾಡ್ತಾ ಇರೋದು. ಇಲ್ಲಿ ಕಡಲೆ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ, ಯಾಕೆಂದರೆ ಇದು ನೆನೆಸಿರೋ ಕಡಲೆಕಾಳಲ್ಲ, ಹಸಿ ಕಡಲೆ ಕಾಳಾಗಿರೋದ್ರಿಂದ ನೀರು ಬಿಡುತ್ತೆ. ಅದಕ್ಕೋಸ್ಕರ 2 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಇವಾಗ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೇನು ಬೇಡ, ಇದು ಕರೆಕ್ಟಾಗುತ್ತೆ. ಇದು ನೀರು ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಬದಲಿಗೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನನಗೆ ಕಡಲೆ ಹಿಟ್ಟು ಇಷ್ಟ, ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕ್ಕೊಂಡು ಈ ಥರ ಉಂಡೆ ಮಾಡಿ ಈ ಥರ ಪ್ರೆಸ್ ಮಾಡಿದರೆ ವಡೆ ಬರುತ್ತೆ. ಇಲ್ಲಾಂದರೆ 2 ಕೈಯಿಂದ ಕೂಡ ಮಾಡ್ಕೋಬೋದು ನೀವು ನೋಡಿ. ಎಣ್ಣೆ ಕಾದಿದೆ, ಇವಾಗ ಈ ಥರ ತಟ್ಟಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಸಲ ಚೆನ್ನಾಗಿ ಎಣ್ಣೆ ಕಾಸ್ಕೊಂಡು ಆಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಉರಿಯನ್ನು. ಇವಾಗೆಲ್ಲ ಹಾಕಿದೆ, ನಿಧಾನವಾಗಿ ಒಂದೊಂದೇ ತಿರ್ಸ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಕಡೆ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ. ಈ ಕಲರ್ ಬರಬೇಕು, ತುಂಬ ಚೆನ್ನಾಗಿರುತ್ತೆ. ಈ ಥರನೂ ಒಮ್ಮೆ ಟ್ರೈ ಮಾಡಿ.
ಇಲ್ಲ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು, ಟೀ ಜೊತೆಗೂ ಮಾಡ್ಬೋದು. ಯಾರಾದರೂ ಮನೆಗೆ ಬಂದಾಗ ಕೂಡ ಮಾಡಿ ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ನಾನಿಲ್ಲಿ ಸಂಜೆ ಟೀ ಜೊತೆಗೆ ಮಾಡ್ತಾ ಇರೋದ್ರಿಂದ ಕಾಫಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಆ ಸೈಡು. ನಮ್ಮನೇಲಿ ಯಾರೂ ಕಾಫಿ ಕುಡಿಯೋಲ್ಲ, ನಾನು ಒಬ್ಬಳೇ ಕುಡಿಯೋದು. ಇಲ್ಲಿ 10 ಆಗಿದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ರುಚಿಯಾಗಿರುತ್ತೆ, ಬೇಗನೆ ಮಾಡ್ಕೋಬೋದು. ಕಾಳು ನೆನೆಸ್ಬೇಕು ಅದು ಇದು ಏನೂ ಇಲ್ಲ. ಕಡಲೆ ಕಾಯಿ ಒಂದು ಬಿಡಿಸ್ಕೊಂಡಿಟ್ರೆ ಕಾಯಲ್ಲಿ ಕಾಳೊಂದು ಬಿಡಿಸ್ಕೊಂಡ್ಬಿಟ್ರೆ ಬೇಗ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ತಿನ್ನಲಿಕ್ಕೂ ಸಹ ಅಷ್ಟೇ ಚೆನ್ನಾಗಿದೆ ಬಿಸಿ ಬಿಸಿಯಾಗಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.